ನಮಸ್ಕಾರ ಸ್ನೇಹಿತರೆ. ನರೇಂದ್ರ ಮೋದಿ ಅವರು ಯುಕೆ ನಲ್ಲಿ ಕೂತು ಐತಿಹಾಸಿಕ ಭಾರತ ಮತ್ತು ಬ್ರಿಟನ್ನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಡೀಲ್ ಗೆ ಸೈನ್ ಮಾಡ್ತಾ ಇದ್ರೆ, ಈ ಕಡೆ ಚಿಕ್ಕ ಮಗುವಿನ ರೀತಿ ಅಸೂಹೆ ಪಟ್ಕೊಂಡು ಹೊಟ್ಟೆ ಕಿಚ್ಚು ಪಟ್ಕೊಂಡು ಒಂದೇ ಕಣ್ಣಲ್ಲಿ ಅಳ್ತಾ ಇದ್ರು ಡೊನಾಲ್ಡ್ ಟ್ರಂಪ್. ಅದು ಎಷ್ಟು ಪ್ರೆಷರ್ ಹಾಕಲಾಗಿತ್ತು ಭಾರತದ ಮೇಲೆ. ರಷ್ಯಾದ ಆಯಿಲ್ ನ ಪರ್ಚೇಸ್ ಮಾಡುವಂತಿಲ್ಲ, ಅಮೆರಿಕದ ಜೊತೆಗೆ ಟ್ರೇಡ್ ಡೀಲ್ ಮಾಡಿಕೊಳ್ಬೇಕು, 30 ದಿನ 50 ದಿನ ಅಂತೆಲ್ಲ ಡೆಡ್ ಲೈನ್ ಕೊಟ್ಟು ಒತ್ತಡ ಹಾಕಲಾಗಿತ್ತು ಭಾರತದ ಮೇಲೆ. ಯಾಕಂದ್ರೆ ಸರ್ವಾಧಿಕಾರಿ ಡೊನಾಲ್ಡ್ ಟ್ರಂಪ್ ರವರು ಹೇಳ್ತಾ ಇದ್ದಾರೆ, ಆಜ್ಞೆ ಮಾಡ್ತಾ ಇದ್ದಾರೆ, ಪಾಲಿಸಲೇಬೇಕಲ್ವಾ. ಈಗ ಆಗಿರುವ ಬ್ರಿಟನ್ ಮತ್ತು ಭಾರತದ ಡೀಲು ಸಾಮಾನ್ಯ ಅಲ್ಲ, ಭಾರತಕ್ಕೆ ಸಿಕ್ಕಿರುವ ದೊಡ್ಡ ವಿಕ್ಟರಿ. ನಾವು ಡೀಲ್ ಮಾಡ್ಕೊಂಡಿರೋದಾದ್ರೂ ಯಾರ ಜೊತೆಗೆ? ಭಾರತನ 200 ವರ್ಷಗಳ ಕಾಲ ಆಳಿ ನಮ್ಮನ್ನ ಗುಲಾಮರಾಗಿಸಿಕೊಂಡಿದ್ದ ಬ್ರಿಟಿಷರ ಜೊತೆಗೆ, ಅದು ನಮ್ಮದೇ ಟರ್ಮ್ಸ್ ಅಂಡ್ ಕಂಡೀಷನ್ ಗಳ ಮೇಲೆ ಡೀಲ್ ಮಾಡ್ಕೊಂಡಿರೋದು. ಈ ಪಾಶ್ಚಿಮಾತ್ಯರು ಏನ್ ಅನ್ಕೋತಾ ಇದ್ರು ಭಾರತದ ಬಗ್ಗೆ? ಅಯ್ಯೋ, ಇದು ಥರ್ಡ್ ವರ್ಲ್ಡ್ ಕಂಟ್ರಿ, ಥರ್ಡ್ ಗ್ರೇಡ್ ಸಿಟಿಜನ್ಸ್ ಇವ್ರ ಜೊತೆಗೆ ಯಾರು ಸಂಬಂಧ ಬೆಳೆಸ್ತಾರೆ, ವ್ಯಾಪಾರ ಮಾಡ್ತಾರೆ. ಇದೇ ಒಪಿನಿಯನ್ ತಾನೇ ಹಲವಾರು ವರ್ಷಗಳ ಹಿಂದೆ ಇದ್ದಿದ್ದು. ಈಗ ಅದೆಲ್ಲ ಉಲ್ಟಾ ಆಗಿದೆ. ನಾ ಮುಂದು ತಾ ಮುಂದು ಅಂತ ಪ್ರಪಂಚದ ದೇಶಗಳು ಭಾರತದ ಜೊತೆಗೆ ಡೀಲ್ ಮಾಡಿಕೊಳ್ಳೋದಿಕ್ಕೆ ಮುಂದೆ ಬರ್ತಾ ಇದಾವೆ. ಡೀಲ್ ಮಾಡಿಕೊಂಡ ನಂತರ ಮೋದಿ ಹೇಳಿರೋ ಮಾತುಗಳು ಡೊನಾಲ್ಡ್ ಟ್ರಂಪ್ ಗೆ ಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಂತೆ. ತಗ್ಗಿ ಬಗ್ಗಿ ನಡೆದ್ರೆ ಮಾತ್ರ ನಮ್ಮ ಜೊತೆಗೆ ವ್ಯಾಪಾರ ಸಂಬಂಧ ಮಾಡ್ಕೊಳ್ಳೋಕೆ ಸಾಧ್ಯ, ಇಲ್ಲದೆ ಹೋದ್ರೆ ನೀವ್ಯಾರೋ ನಾವ್ಯಾರೋ. ಡೈರೆಕ್ಟ್ ಭಾರತ ಅಮೆರಿಕಕ್ಕೆ ವಾರ್ನಿಂಗ್ ಕೊಟ್ಟಿದೆ. ಈಗ ಯುಕೆ ಮತ್ತು ಭಾರತ ಮಾಡ್ಕೊಂಡಿರುವ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಐತಿಹಾಸಿಕ ಅಂದೆ. ಅದಕ್ಕೆ ಕಾರಣನೂ ಇದೆ. ಇದರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ಸುಮಾರು 8 ವರ್ಷಗಳ ಸತತ ಪರಿಶ್ರಮ ಇದೆ ಇದರಲ್ಲಿ. ಯುಕೆ ಮತ್ತು ಭಾರತ ಫ್ರೀ ಟ್ರೇಡ್ ಆಗಬೇಕು ಅಂತ 8 ವರ್ಷಗಳಿಂದ ಪ್ರಯತ್ನಗಳಿದ್ದು, ಬ್ರಿಟನ್ ನಿಂದ ಒತ್ತಡಗಳು ಜಾಸ್ತಿ ಇತ್ತು. ನಮ್ಮ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಒಪ್ಪಂದ ಮಾಡ್ಕೊಳ್ಳಿ. ಆದ್ರೆ ಭಾರತ, ನೀವು ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ ಗೆ ಒಪ್ಪಿದ್ರೆ ಮಾತ್ರ ಡೀಲ್ ಆಗೋದು, ನಮಗೆ ಇದರಲ್ಲಿ ಲಾಭ ಆಗುವಂತಿದ್ರೆ ಮಾತ್ರ ಡೀಲ್ ಆಗೋದು ಅಂತ ಷರತ್ತಿಟ್ಟಿತ್ತು. ನಮ್ಮೆಲ್ಲ ಕಂಡೀಷನ್ಸ್ ಗೆ ಒಪ್ಪಿ ಭಾರತವನ್ನು 200 ವರ್ಷಗಳ ಕಾಲ ಆಳಿದ್ದ ಬ್ರಿಟಿಷರು ಬಗ್ಗಿ ಬೆಂಡಾಗಿ ನಮ್ಮ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಸಹಿ ಸಹ ಮಾಡಿದ್ರು. ಇದರಲ್ಲಿ ಇಂದಿನ ಸರ್ಕಾರಗಳ ವೈಫಲ್ಯ ಸಹ ಇದೆ. ಮಾತುಕತೆ ನಡೆಸೋದಿಕ್ಕೆ ಬಂದಿಲ್ಲ ಅವರಿಗೆ. ಇದು ಎಷ್ಟು ದೊಡ್ಡ ಡೀಲಪ್ಪ ಅಂದ್ರೆ, ಇದರ ಎಫೆಕ್ಟ್ ಈಗೇನ್ ನಮ್ಮ ಮೇಲೆ ನ್ಯಾಟೋ ಮತ್ತು ಯುರೋಪಿಯನ್ ಯೂನಿಯನ್ ಸ್ಯಾಂಕ್ಷನ್ ಆಗ್ತೀವಿ, ಟ್ಯಾರಿಫ್ ಆಗ್ತೀವಿ ಅಂತ ಎದುರಿಸ್ತಾ ಇದ್ದಾರೆ. ಭಾರತ ಮತ್ತು ಯುಕೆ ಡೀಲ್ ನ ಎಫೆಕ್ಟ್ ಉಲ್ಟಾ ಯುರೋಪಿಯನ್ ಯೂನಿಯನ್ ಮತ್ತು ನ್ಯಾಟೋ ಮೇಲೆ ಪರಿಣಾಮ ಬೀರಲಿದೆ. ಅಷ್ಟೇ ಅಲ್ಲ, ಭಾರತ ಮತ್ತು ಯುಕೆ ಡೀಲ್ ನ ಎಫೆಕ್ಟ್ ಅಮೆರಿಕಕ್ಕೂ ಆಗುತ್ತೆ. ದ ಗಾರ್ಡಿಯನ್ ನಂತಹ ಪಾಶ್ಚಿಮಾತ್ಯ ಪತ್ರಿಕೆನೇ ವರ್ಣನೆ ಮಾಡಿದೆ, ಇದು ಐತಿಹಾಸಿಕ ಡೀಲು. ನಾವು ಇದನ್ನ ಯೋಚನೆನೂ ಮಾಡಿರ್ಲಿಲ್ಲ. ಭಾರತ ಇಂಥ ದೊಡ್ಡ ಡೀಲ್ ಅನ್ನ ಬ್ರಿಟನ್ ನೊಂದಿಗೆ ಮಾಡಿಕೊಳ್ಳುತ್ತೆ, ಅದು ತನ್ನ ಲಾಭವನ್ನು ನೋಡಿ ಮಾಡಿಕೊಳ್ಳುತ್ತೆ ಅಂತ ನಾವು ಯೋಚನೆನೇ ಮಾಡಿರ್ಲಿಲ್ಲ ಅಂತ ದ ಗಾರ್ಡಿಯನ್ ವರದಿ ಮಾಡುತ್ತೆ. ಈ ಹಿಂದೆ ಪ್ರಧಾನಿಯಾಗಿದ್ದ ರಿಷಿ ಸುನಾಕ್ ರವರು ಸಹ ಈ ಒಪ್ಪಂದ ಆಗಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಆದ್ರೆ ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ಯುಕೆ ಒಪ್ಪಿರ್ಲಿಲ್ಲ ಆಗ. ಈಗ ಹೇಳ್ತೀನಿ, ಭಾರತ ಎಲ್ಲಿ ಮಾಸ್ಟರ್ ಸ್ಟ್ರೋಕ್ ಕೊಡ್ತು ಅಂತ. ಮೋದಿ ಹೇಳಿದ್ ಒಂದೇ ವರ್ಡು, ಇದು ಶೇರ್ಡ್ ಪ್ರಾಸ್ಪೆರಿಟಿ ರೋಡ್ ಮ್ಯಾಪ್. ಇದರ ಉದ್ದೇಶ, ನನ್ನ ಅವಶ್ಯಕತೆಗಳನ್ನ ನೀನು ಪೂರೈಸಬೇಕು, ನಿನ್ನ ಅವಶ್ಯಕತೆಗಳನ್ನ ನಾನ್ ಪೂರೈಸ್ತೇನೆ. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ನನ್ನ ಮೇಲೆ ನೀನ್ ಡಿಪೆಂಡೆಂಟ್ ಆಗಿದೆಯಾ, ನಿನ್ನ ಮೇಲೆ ನಾನ್ ಡಿಪೆಂಡೆಂಟ್ ಆಗಿದ್ದೇನೆ. ನಾವು ಮಾಡಿಕೊಳ್ಳುವ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಿಮ್ಮ ದೇಶಗಳ ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು. ಇದೊಂದೇ ಈ ಡೀಲ್ ನ ಉದ್ದೇಶ. ನನ್ನನ್ನ ನೀನ್ ಡಾಮಿನೆನ್ಸ್ ಮಾಡೋದಾಗ್ಲಿ, ನಿನ್ನನ್ನ ನಾನ್ ಡಾಮಿನೆನ್ಸ್ ಮಾಡೋದಾಗ್ಲಿ ಉದ್ದೇಶ ಅಲ್ಲ. ಈಗ ಹುಚ್ಚಪ್ಪ ಟ್ರಂಪ್ ಮಾಡ್ತಾ ಇದಾರಲ್ಲ, ನಾನು ದೊಡ್ಡಣ್ಣ, ಸುಪ್ರೀಮು, ನಾನ್ ಹೇಳಿದ್ದೆ ನಡಿಬೇಕು, ನಾನೇ ಎಲ್ಲ, ನನ್ನಿಂದಲೇ ಎಲ್ಲ, ನಾನಿಲ್ದೆ ಏನೂ ಇಲ್ಲ. ಈ ಒಂದು ನೆಗೆಟಿವ್ ಅಟಿಟ್ಯೂಡ್ ಇದೆಯಲ್ಲ ಸುಪ್ರೀಮಸಿದು, ಭಾರತ ಮತ್ತು ಯುಕೆ ಟ್ರೇಡ್ ನಲ್ಲಿ ಇದು ಎಳ್ಳಷ್ಟು ಇಲ್ಲ. ಹಾಗಾಗಿ 8 ವರ್ಷಗಳ ನಂತರ ಎಲ್ಲ ಸುಸೂತ್ರವಾಗಿ ನಡೆದಿದೆ. ಡೊನಾಲ್ಡ್ ಟ್ರಂಪ್ ಹೇಳೋದೇನು, ನಮ್ಮ ದೇಶ ಬಚಾವಾದ್ರೆ ಸಾಕು, ಉಳಿದವರು ಪ್ರವಾಹದಲ್ಲಿ ಕೊಚ್ಚಿ ಹೋದ್ರು ನನಗೇನಾಗ್ಬೇಕದ್ರಿಂದ. ಇವ್ರು ಹೇಳೋದೇನು, ನಾವು ನಿಮಗೆ ಟ್ಯಾರಿಫ್ ಹಾಕ್ತಿವಿ, ನೀವು ನಮ್ಮ ವಸ್ತುಗಳಿಗೆ ಟ್ಯಾರಿಫ್ ಹಾಕಂಗಿಲ್ಲ. ನಾವೇನೇ ವ್ಯಭಿಚಾರ ಅತ್ಯಾಚಾರ ಮಾಡಿದ್ರು ನೀವು ಸಹಿಸಿಕೊಳ್ಬೇಕು, ನಮ್ಮ ಮೇಲೆ ತಿರುಗಿಸಿ ನೀವು ಅದನ್ನ ಮಾಡಂಗಿಲ್ಲ. ಹಿಂಗಿದೆ ನೋಡಿ ಟ್ರಂಪ್ ರ ಫಾರಿನ್ ಪಾಲಿಸಿ. ಮೋದಿ ಕೊಟ್ಟಿರುವ ಸ್ಟೇಟ್ಮೆಂಟ್ ಶೇರ್ಡ್ ಪ್ರಾಸ್ಪರಿಟಿ ಅಂದ್ರೆ ಇಬ್ಬರ ಅವಶ್ಯಕತೆಗಳನ್ನ ಪೂರೈಕೆ ಮಾಡಿಕೊಳ್ಳೋದು. ಈ ಮಾತು ಹೇಳಿರೋದು ಎಲ್ಲಿ? ಲಂಡನ್ ನ ಪಾರ್ಲಿಮೆಂಟ್ ಅಲ್ಲಿ ನಿಂತು ಟ್ರಂಪ್ರಿಗೆ ಡೈರೆಕ್ಟ್ ಸವಾಲ್ ಹಾಕಿದ್ದು ಭಾರತ. ನಿಮ್ಮ ಜೊತೆ ಡೀಲ್ ಆದ್ರೆ ಓಕೆ, ಆಗದೆ ಇದ್ರು ಡಬಲ್ ಓಕೆ. ನೀವೊಬ್ರೇ ಅಲ್ಲ, ನಿಮ್ಮನ್ನು ಹೊರತುಪಡಿಸಿದ ಅವಕಾಶಗಳು ನಮಗೆ ಸಾಕಷ್ಟಿದಾವೆ. ಅದಕ್ಕೆ ಲಿವಿಂಗ್ ಎಕ್ಸಾಂಪಲ್ ನಾವೀಗ ಮಾಡಿಕೊಳ್ತಾ ಇರುವ ಭಾರತ ಮತ್ತು ಯುಕೆ ನಡುವಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಡೈರೆಕ್ಟ್ ಟಾಂಗ್ ಇದು ಭಾರತ ಟ್ರಂಪ್ ಗೆ ಕೊಟ್ಟಿದ್ದು. ಈಗ ಭಾರತದ ಟೆಕ್ಸ್ಟೈಲ್, ಲೆದರ್, ಫುಟ್ವೇರ್, ಗೋಲ್ಡ್, ಜ್ಯುವೆಲರಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್,
ಈ ಎಲ್ಲ ವಸ್ತುಗಳು ಸರಕು ಸರಂಜಾಮುಗಳು UK ಮಾರ್ಕೆಟ್ಗೆ ಓಪನ್ ಆಗಿ ಎಂಟ್ರಿ ಆಗುತ್ತೆ ವಿತೌಟ್ ಟ್ಯಾಕ್ಸ್ ಟ್ಯಾರಿಫ್. ಇನ್ನೊಂದ್ ಕಡೆ ಡೊನಾಲ್ಡ್ ಟ್ರಂಪ್ ಹೇಳೋದೇನು, ನಿಮ್ಮ ವಸ್ತುಗಳು ನಮ್ಮ ಮಾರ್ಕೆಟಿಗೆ ಬಂದ್ರೆ ನಾವು ಟ್ಯಾಕ್ಸ್ ಹಾಕ್ತಿವಿ, ನೀವು ನಮ್ಮ ವಸ್ತುಗಳು ನಿಮ್ಮ ಮಾರ್ಕೆಟಿಗೆ ಬಂದಾಗ ಟ್ಯಾಕ್ಸ್ ಹಾಕಂಗಿಲ್ಲ. ಹೆಂಗಿದೆ ದೌರ್ಜನ್ಯ. UK ಇಂದ ಸಹ ಹಲವಾರು ವಸ್ತುಗಳು ಭಾರತಕ್ಕೆ ಬರ್ತಾ ಇದಾವೆ. UK ಇಂದ ಹಲವಾರು ವಸ್ತುಗಳು ಭಾರತಕ್ಕೆ ಬರ್ತಾ ಇದಾವೆ. ಪ್ರಸಿದ್ಧ ಸ್ಕಾಚು, ವಿಸ್ಕಿ, ಜಾಗ್ವಾರ್ ನಂತಹ ಐಷಾರಾಮಿ ಕಾರ್ಗಳು, ಈ ಎಲ್ಲ ವಸ್ತುಗಳ ಬೆಲೆ ಕಡಿಮೆಯಾಗಲಿದೆ. ಮೊದಲೆಲ್ಲ ಏನಾಗ್ತಾ ಇತ್ತು, ಈಸ್ಟ್ ಇಂಡಿಯಾ ಕಂಪನಿಯವರು ಭಾರತದೊಳಗೆ ನುಸುಳಿ ನಮ್ಮ ಸಂಪತ್ತನ್ನೆಲ್ಲ ಲೂಟಿ ಹೊಡೆದ್ರಲ್ಲ, ಆ ರೀತಿಯ ಅವಕಾಶ ಈ ಬಾರಿ ಮಾಡಿಕೊಟ್ಟಿಲ್ಲ. ನಮ್ಮ ಕಂಡೀಷನ್ಗಳ ಮೇಲೆ ನಮ್ಮ ಮಾರುಕಟ್ಟೆ ಪ್ರವೇಶ ಮಾಡಿರೋದು UK. ಬ್ರಿಟನ್ ನಿಂದ ಭಾರತಕ್ಕೆ ಸಾಕಷ್ಟು ಅನುಕೂಲಗಳಾಗ್ತಾ ಇದಾವೆ. ಮೆಡಿಕಲ್ ಕ್ಷೇತ್ರದಲ್ಲಿ, ಸ್ಪೇಸ್ ಟೆಕ್ನಾಲಜಿನಲ್ಲಿ ಬ್ರಿಟಿಷ್ ಯೂನಿವರ್ಸಿಟಿಗಳು ಪ್ರಪಂಚದಾದ್ಯಂತ ಪ್ರಸಿದ್ಧ. ಅವುಗಳನ್ನ ಭಾರತದಲ್ಲಿ ಓಪನ್ ಮಾಡಬೇಕು, ನಮ್ಮ ಶಿಕ್ಷಣ ಪದ್ಧತಿಯನ್ನು ಸುಧಾರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಒಪ್ಪಂದಗಳಾಗಿರೋದು. ಅದರಿಂದ ಏನಾಗುತ್ತೆ, ಹೈ ಸ್ಕಿಲ್ಡ್ ಜಾಬ್ಗಳು ಕ್ರಿಯೇಟ್ ಆಗುತ್ತೆ ಭಾರತದಲ್ಲಿ. ಬ್ರಿಟಿಷ್ ತಂತ್ರಜ್ಞಾನದಿಂದ ನಮಗೆ ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಸಿಗುತ್ತೆ. 2035 ರೋಡ್ ಮ್ಯಾಪ್ ಸಹ ಇದರ ಬೇಸಿಸ್ ಮೇಲೆ ಪ್ರಿಪೇರ್ ಮಾಡಲಾಗಿದೆ. ಸೈಬರ್ ಸೆಕ್ಯೂರಿಟಿ, ಹೆಲ್ತ್, ಎಜುಕೇಶನ್, ಈ ಎಲ್ಲವುಗಳ ಮೇಲೆ ಭಾರತ ಮತ್ತು ಬ್ರಿಟಿಷ್ ಪಾರ್ಟ್ನರ್ಶಿಪ್ ಇಂದ ಕೆಲಸ ಮಾಡಲಾಗುತ್ತೆ. ಅಂದ್ರೆ ಇಲ್ಲಿ ಭಾರತ ಮತ್ತು ಬ್ರಿಟನ್ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡುತ್ತವೆ. ನಮ್ಮನ್ನ ಅವರು ಕೀಳಾಗಿ ಕಾಣೋದಾಗ್ಲಿ, ನಾವು ಅವರನ್ನ ಕೀಳಾಗಿ ಕಾಣೋದಾಗ್ಲಿ ಇಲ್ಲವೇ ಇಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿ ಗೌರವಿಸಿ ಮಾಡಿಕೊಂಡಿರುವ ಸಕ್ಸಸ್ಫುಲ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದು. ಈಗ ಡೊನಾಲ್ಡ್ ಟ್ರಂಪ್ ವಿಚಾರಕ್ಕೆ ಬರ್ತೇನೆ. ಅಮೆರಿಕಾನೇ ಎಲ್ಲ, ಅಮೆರಿಕ ಬಿಟ್ಟ ಪ್ರಪಂಚನೇ ಇಲ್ಲ ಅಂತ ಹೈಪ್ ಕ್ರಿಯೇಟ್ ಮಾಡಿದ್ರು. ಈಗ ಭಾರತ ಯಾವ ರೀತಿ ತೋರಿಸಿದ್ಯಪ್ಪ ಇದನ್ನ. ಅಮೆರಿಕ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ಹೋಗೋ ಟ್ರೈನ್ ರೀತಿ. ಅಮೆರಿಕದ ಟ್ರೈನ್ ಮಿಸ್ ಆದ ಮಾತ್ರಕ್ಕೆ ಹಿಂದೆ ಟ್ರೈನ್ಗಳೇನು ಬರೋದೇ ಇಲ್ವಾ? ಹಿಂದೆ ಸಾಕಷ್ಟು ಟ್ರೈನ್ಗಳು ಬರುತ್ತವೆ, ಅದನ್ನ ಹತ್ತಿ ನಮ್ಮ ಪ್ರಯಾಣ ಮುಂದುವರಿಸ್ತೇವೆ. ಇದು ನೋಡಿ ಬದಲಾದ ಭಾರತದ ವರಸೆ. ನಮ್ಮ ಮತ್ತು UK ಟ್ರೇಡ್ ಡೀಲ್ ನೋಡಿ ಎಷ್ಟು ಹೊಟ್ಟೆ ಉರ್ಕೊಂಡಿದ್ದಾರೆ ಟ್ರಂಪ್ ಅಂದ್ರೆ, ಅವರ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಸಲಹೆ ಕೊಡ್ತಾ ಇದ್ದಾರೆ, ಭಾರತೀಯರಿಗೆ ಕೆಲಸ ಕೊಡಬೇಡಿ, ಭಾರತದಲ್ಲಿ ನಿಮ್ಮ ಕಂಪನಿಗಳನ್ನ ತೆರೆಯಬೇಡಿ ಅಂತ ಧಮಕಿ ಹಾಕ್ತಾ ಇದ್ದಾರೆ. ಆದ್ರೆ ಈ ಬಡಪೋಲೆ ಟ್ರಂಪ್ ಮಾತನ್ನ ಕೇಳೋದಾದ್ರು ಯಾರು? ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟ ನೆಕ್ಸ್ಟ್ ಡೇನೆ ಆಪಲ್ ಅವರು ತಮ್ಮ ಕಂಪನಿನ ಭಾರತದಲ್ಲಿ ಓಪನ್ ಮಾಡಿತ್ತು. ಟೆಸ್ಲಾ ಸಹ ಭಾರತಕ್ಕೆ ಬರೋ ಆಲೋಚನೆಯಲ್ಲಿದೆ. ಇದರಿಂದ ಸ್ಪಷ್ಟ ಆಗುತ್ತೆ, ಈ ವ್ಯಕ್ತಿಯನ್ನ ಯಾರು ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಡೊನಾಲ್ಡ್ ಟ್ರಂಪ್ದು 2 ಡಿಮ್ಯಾಂಡ್ ಇದಾವೆ. ಅವರ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗೆ ಭಾರತದಲ್ಲಿ ಆಕ್ಸಿಸ್ ಕೊಡಬೇಕು, ಅಲ್ಲಿನ ಡೈರಿಗೆ ಭಾರತದಲ್ಲಿ ಆಕ್ಸಿಸ್ ಕೊಡಬೇಕು. ಅದಕ್ಕೆ ಮೋದಿ ಹೇಳಿದ್ದು, ನಿಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮತ್ತು ಡೈರಿ ಉತ್ಪನ್ನಗಳಿಗೆ ನಮ್ಮ ದೇಶದಲ್ಲಿ ಅವಕಾಶ ಮಾಡಿಕೊಟ್ರೆ ನಮ್ಮ ರೈತರ ಪಾಡೇನಾಗಬೇಕು. 70 ಕೋಟಿ ಜನ ರೈತರ ಹೊಟ್ಟೆ ಮೇಲೆ ಒಡೆಯೋದಿಕ್ಕೆ ನಮ್ಮ ಸರ್ಕಾರ ಸಿದ್ಧ ಇಲ್ಲ. ನಿಮಗೆ ಅವಕಾಶ ಮಾಡಿಕೊಟ್ಟು ಅವರು ಹಸಿವಿನಿಂದ ಸಾಯುವಂತೆ ಮಾಡ್ಲಾ? ಇದು ಸಾಧ್ಯ ಇಲ್ಲದೆ ಇರೋ ಮಾತು. ಅಗ್ರಿಕಲ್ಚರ್ ಮತ್ತು ಹೈನುಗಾರಿಕೆ ಎರಡನ್ನು ಹೊರತುಪಡಿಸಿ ಮಾತುಕತೆಗೆ ಬರೋದಾದ್ರೆ ಬನ್ನಿ, ಇಲ್ಲದೇವಾದ್ರೆ ಜಾಗ ಖಾಲಿ ಮಾಡಿ. ಸ್ನೇಹಿತರೆ, ಇವರು ಮಾರೋ ಹಾಲಿದೆಯಲ್ಲ, ಅದು ಪ್ರಾಕೃತಿಕ ಅಲ್ಲ, ಜೆನೆಟಿಕಲಿ ಹಸುಗಳಿಗೆ ಡ್ರಗ್ಸ್ ಕೊಟ್ಟು ಅವುಗಳನ್ನ ಮಷೀನ್ಗಳ ರೀತಿ ಬಳಸಿ ಉತ್ಪತ್ತಿ ಮಾಡಿರ್ತಕ್ಕಂತ ಹಾಲು ಮಾಡಿಫೈಡ್ ಮಾಡಿ ಹಸುಗಳನ್ನ ಹೆಚ್ಚಿನ ಹಾಲು ಕೊಡುವಂತೆ ಮಾಡ್ತಾರೆ. ಅವುಗಳಿಗೆ ಮಾಂಸ ಬೆರೆಸಿದ ತಿಂಡಿಗಳನ್ನ, ಆಹಾರಗಳನ್ನ ಕೊಡ್ತಾರೆ. ಇಂತಹ ಹಾಲನ್ನು ನಾವು ಪಡೆಯೋದು ಭಾರತದ ಅಸ್ಮಿತೆಗೆ ಧಕ್ಕೆ ಉಂಟು ಮಾಡದಂತೆ. ನಮ್ಮ ಭಾರತದ ಹಸುಗಳು ಹುಲ್ಲು ತಿಂದು ಹಾಲು ಕೊಡುತ್ತವೆ, ಅದು ನ್ಯಾಚುರಲ್ಲು. ಸ್ನೇಹಿತರೆ, ಈ ಎಲ್ಲಾ ಅಡೆತಡೆಗಳಿಂದ ದಿನದಿಂದ ದಿನಕ್ಕೆ ಭಾರತ ಮತ್ತು ಅಮೆರಿಕದ ಡೀಲು ಮುಳ್ಳಿನ ಹಾಸಿಗೆ ಆಗ್ತಾ ಹೋಗ್ತಾ ಇದೆ. ಸುಲಲಿತವಾಗಿ ನಡೆಯುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.